ಎಕನಾಮಿಕ್ಸ್ ಅಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್, ಸೆಕೆಂಡ್ ಯೂನಿಟ್ ಮೈಕ್ರೋ ಎಕನಾಮಿಕ್ಸ್ ಅಲ್ವಾ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಇಂಡಿಫರೆನ್ಸ್ ಕರ್ವ್, ಔದಾಸೀನ್ಯ ರೇಖೆ ಅಂತ ಕರೀತಾರೆ. ಇದರಲ್ಲೂ ಕೂಡ ನಿಮಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ಬೋದು, ಅಥವಾ 4 ಮಾರ್ಕ್ಸ್ ಕೂಡ ಕೇಳ್ಬೋದು, ಅಥವಾ 6 ಮಾರ್ಕ್ಸ್. ಮೋಸ್ಟ್ ಆಫ್ ದಿ ಟೈಮ್ ಇದನ್ನ 4 ಮಾರ್ಕ್ಸ್ ಕೇಳಿದ್ದಾರೆ. 6 ಮಾರ್ಕ್ಸ್ ಕೇಳಿದ್ರೆ ನೀವು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಬರೀಬೇಕಾಗುತ್ತೆ. 2 ಮಾರ್ಕ್ಸ್ ಅಲ್ಲಿ ಏನು ಕೇಳ್ತಾನೆ, ವಾಟ್ ಈಸ್ ಇಂಡಿಫರೆನ್ಸ್ ಕರ್ವ್, ಔದಾಸೀನ್ಯ ರೇಖೆ ಎಂದರೆ. ಯಾರು ಹೇಳ್ತೀರಾ ಆನ್ಸರ್? ನನಗೆ ಪೂರ್ಣಿಮಾ ಹೇಳಿಮ್ಮ. ಗೊತ್ತಿಲ್ಲ? ಯಾಕೆ ಗೊತ್ತಿಲ್ಲ? ನೀವು ಹೇಳಿಪ್ಪ ಮನೋಜ್. ವಾಟ್ ಈಸ್ ಇಂಡಿಫರೆನ್ಸ್ ಕರ್ವ್? Indifference curve ಕಾಂಬಿನೇಷನ್ ಆಫ್ how many commodities? 2 commodities. 2 commodities. Combination of commodity A, commodity B. ಓಕೆನಾ? ಎಷ್ಟು ಪದಾರ್ಥಗಳು ಇರ್ತವೆ ಇಲ್ಲಿ? ಪದಾರ್ಥ 1, ಪದಾರ್ಥ 2. ಓಕೆನಾ? ಡಿಫರೆಂಟ್ ಕಾಂಬಿನೇಷನ್ ಆಫ್ 2 commodities which gives equal satisfaction. 2 ಪದಾರ್ಥಗಳ ಕಾಂಬಿನೇಷನ್ ಇದು. ಓಕೆನಾ? ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಒಂದೇ ಆಗಿರುತ್ತದೆ. ಅರ್ಥ ಆಯ್ತಾ? ಇದನ್ನ IC1 ಅಂತ ಕರೆಯೋಣ. ನೆಕ್ಸ್ಟ್ IC2, IC3, IC4 ಆಮೇಲೆ ಹೇಳ್ಕೊಡ್ತೀವಿ. ಈಗ ವಾಟ್ ಇಸ್ ಇಂಡಿಫರೆನ್ಸ್ ಕರ್ವ್ ಅಂದ್ರೆ ಡಿಫರೆಂಟ್ ಕಾಂಬಿನೇಷನ್ ಆಫ್ 2 commodities which gives equal satisfaction. ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಒಂದೇ ತೃಪ್ತಿ ಸಿಗುತ್ತದೆ, ಒಂದೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತದೆ, ಚೇಂಜಸ್ ಇಲ್ಲ. ಇಲ್ಲಿ ನಾವು ABC ಅಂತ ಬರೆಯಕ್ಕಾಗಲ್ಲ. ಯಾಕೆ? ಫುಲ್ ಇಂಡಿಫರೆನ್ಸ್ ಕರ್ವ್ ಅಲ್ಲಿ ಸೇಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇದನ್ನ ಆಲ್ರೆಡಿ ಓದಿದ್ದೀವಿ ನಾವು. 2 ಪದಾರ್ಥ, ಬನಾನಾ ಮತ್ತೆ ಮ್ಯಾಂಗೋ, ನೆನಪಿದ್ಯಾ? ಈಗ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡಿಫರೆನ್ಸ್ ಕರ್ವ್ ಕೇಳ್ತಾರೆ ಅಂತ. ಕ್ಯಾರೆಕ್ಟರಿಸ್ಟಿಕ್ಸ್ ಅದು ಏನ್ ಕರೀತಾರಮ್ಮ? ಲಕ್ಷಣ. What are the characteristics? It slopes downwards from left to right. ಎಡದಿಂದ ಬಲಕ್ಕೆ ಹೋದರೆ ಔದಾಸೀನ್ಯ ರೇಖೆಯು ಇಳಿಮುಖವಾಗಿರುತ್ತದೆ. ವೆರಿ ಗುಡ್. ಮೊದಲನೇ ಪ್ರಾಪರ್ಟಿ ಆಯಿತು, ಆಲ್ರೆಡಿ ಇದೆ. ಎರಡನೇ ಪ್ರಾಪರ್ಟಿ, ಇಂಡಿಫರೆನ್ಸ್ ಕರ್ವ್ ಶುಡ್ ನಾಟ್ ಟಚ್ ಈಚ್ ಅದರ್. IC1, IC2 ಹಿಂಗೆ ಬರಬೇಕು. IC2 ಕೆಳಗಡೆ ಬಂದ್ರೆ ಇದು ರಾಂಗ್, ಅದು ಟಚ್ ಮಾಡೋದಿಲ್ಲ. ಟಚ್ ಮಾಡಿದ್ರೆ ಏನಾಗುತ್ತೆ? ಪೂರ್ಣಿಮಾ ಲಾಸ್ಟ್ ಕ್ಲಾಸ್ ಅಲ್ಲಿ ಓದಿದ್ದೀರಾ, ಇಂಡಿಫರೆನ್ಸ್ ಕರ್ವ್ ಎಸ್ ಫಲಿತಾಂಶ ಸಿಗುವುದಿಲ್ಲ. ಫೈಂಡ್ ಔಟ್ ಮಾಡಿ. ಔದಾಸೀನ್ಯ ರೇಖೆ ಏನಾದರೂ ಒಂದಕ್ಕೊಂದು ಟಚ್ ಮಾಡಿದ್ರೆ, ಛೇದಿಸಿದರೆ ಫಲಿತಾಂಶ ಸಿಗುವುದಿಲ್ಲ. when two indifference curve touches each other will not get exact ಫಲಿತಾಂಶ ಅಂದ್ರೆ ರಿಸಲ್ಟ್. ಅರ್ಥ ಆಯ್ತಾ? ಎಸ್. ಸೆಕೆಂಡ್ ಒನ್ ಗೊತ್ತಾಯ್ತು. ಥರ್ಡ್ ಪ್ರಾಪರ್ಟಿ, ಹೈಯರ್ ದ ಇಂಡಿಫರೆನ್ಸ್ ಕರ್ವ್. ಮೊದಲನೇ ಪ್ರಾಪರ್ಟಿ ಅಂದ್ಕೊಳ್ಳೋಣ, ಎರಡನೇ ಪ್ರಾಪರ್ಟಿ ಅಂದ್ಕೊಳ್ಳೋಣ, ಮೂರನೇ ಪ್ರಾಪರ್ಟಿ ಹೈಯರ್ ದ ಇಂಡಿಫರೆನ್ಸ್ ಕರ್ವ್. IC1, IC2, IC3. Higher the indifference curve, higher the Indifference curve. utility or satisfaction. ಔದಾಸೀನ್ಯ ರೇಖೆಯು ಎತ್ತರವಾದಂತೆ ನಮಗೆ ಸಿಗೋ ದೃಷ್ಟಿಗುಣ ಅಧಿಕವಾಗಿರುತ್ತದೆ. ಈಗ ಇನ್ನೊಂದು ಬರೆಯೋಣ. IC3 is greater than IC2 ನಾ lesser than IC2 ನಾ? Lesser than IC2. ಯಾವ್ದು ಗ್ರೇಟರ್ than? IC3. IC3 should be greater than IC2. IC2 is greater than IC1. 3 properties ಆಯ್ತು. ವೆರಿ ಈಸಿ ಪ್ರಾಪರ್ಟಿ. 4th ಪ್ರಾಪರ್ಟಿ ಏನು ಬರ್ಬೋದು? Not ಹೇಳಿ ಪರವಾಗಿಲ್ಲ. not equals to ಹಾ ಕರೆಕ್ಟ್ ಆಗಿಪ್ಪ. ಆಯ್ತು, ಪರಸ್ಪರ ಛೇದಿಸುವುದಿಲ್ಲ. ಇಲ್ಲ ಆಯ್ತಲ್ವಾ? ನೆಕ್ಸ್ಟ್ Negative slope. Negative slope. ನೆಗೆಟಿವ್ಲಿ ಸ್ಲೋಪ್. IC ಕರ್ವ್ ನೆಗೆಟಿವ್ ಸ್ಲೋಪ್ ಆಗಿದೆ, ಪಾಸಿಟಿವ್ ಸ್ಲೋಪ್ ಆಗಿದೆಯಾ? ಇಟ್ ಹ್ಯಾಸ್ ಬಿನ್ ನೆಗೆಟಿವ್ಲಿ ಸ್ಲೋಪ್ ಫ್ರಮ್ ಲೆಫ್ಟ್ವರ್ಡ್ಸ್ ಟು ಡೌನ್ವರ್ಡ್ಸ್. ಅರ್ಥ ಆಯ್ತಾ? ಸೊ ವೈ ಇಂಡಿಫರೆನ್ಸ್ ಕರ್ವ್ ಇಸ್ ನೆಗೆಟಿವ್ಲಿ ಸ್ಲೋಪ್ಡ್ ಅಂತ ಹೇಳ್ಬೋದು ನಾವು. ಯಾಕೆ ಹೇಳಿ? when a consumer is choosing one product, ಇದರಲ್ಲಿ ಒಂದು ಪದಾರ್ಥವನ್ನು ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ, ಇನ್ನೊಂದು ಪದಾರ್ಥದ ಪ್ರಾಮುಖ್ಯತೆ ಕಡಿಮೆ ಆಗುತ್ತದೆ. ಈ ರೀಸನ್ MRS ಅಂತ ಬರುತ್ತೆ, marginal rate of ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಕ್ವೆಶ್ಚನ್ ಪೇಪರ್ ಕೇಳಿದ್ದಾರೆ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ MRS?
Marginal rate of substitution. MRS ಎಂದರೆ ಏನು ಅಂದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ನಾವು ಓದೋದಿಲ್ಲಮ್ಮ ನೆನಪಿದ್ಯಾ? ಆಪಲ್ ಬನಾನಾ ಅನ್ಕೊಳ್ಳಿ, ಇಲ್ಲಿ ಒಂದು ಪದಾರ್ಥ ಸೇವಿಸಿದಾಗ ಫಾರ್ ಎಕ್ಸಾಂಪಲ್ 10 ರೂಪಾಯಿ ಇರುತ್ತೆ, ಇಲ್ಲಿ 4 ಪಟ್ಟು ಫಾರ್ ಎಕ್ಸಾಂಪಲ್ 4 ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗ ಇಲ್ಲಿ ಬರೀ ಕಡಿಮೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಾಗ 0 ಇರುತ್ತೆ. ಮತ್ತೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಆದಾಗ ಇಲ್ಲಿ 3 ಆಗುತ್ತೆ, ಇಲ್ಲಿ 1 ಆಗುತ್ತೆ. ಸೊ ಇದನ್ನೇನು ಕರಿತೀವಿ? MRS, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಏನೋ ಡೌಟ್ಸ್ ಇದೆಯಾ? ನೋ ಡೌಟ್ಸ್. ಆಫ್ ಮಾಡಿ.